ಗೌರವಾನ್ವಿತ ಸಭಾಧ್ಯಕ್ಷರೇ, ಅತಿಥಿಗಳೇ ಮತ್ತು ನನ್ನ ಹೆಮ್ಮೆಯ ಭಾರತೀಯರೇ, ಎಲ್ಲರಿಗೂ ಭಾರತದ 77ನೆಯ ಗಣರಾಜ್ಯೋತ್ಸವದ ಸ್ವಾಭಿಮಾನಿ ಶುಭಾಶಯಗಳು. ಪ್ರತಿ ವರ್ಷ ಜನವರಿ 26 ನಮಗೆ ಕೇವಲ ಒಂದು ರಜಾ ದಿನವಲ್ಲ, ಅದು ಭಾರತೀಯರಾದ ನಮ್ಮ ಅಸ್ಮಿತೆಯ ದಿನ. 1950ರ ಇದೇ ದಿನದಂದು ಭಾರತವು ತನ್ನದೇ ಆದ ಸಂವಿಧಾನವನ್ನು ಅಪ್ಪಿಕೊಂಡಿತು. ಬ್ರಿಟಿಷರ ಕಾನೂನುಗಳನ್ನು ಕಿತ್ತೊಗೆದು ಜನರಿಗಾಗಿ, ಜನರಿಂದ, ಜನರಿಗೋಸ್ಕರ ಇರುವ ಆಡಳಿತ ವ್ಯವಸ್ಥೆಯನ್ನು ನಾವು ಜಾರಿಗೆ ತಂದೆವು. ನಮ್ಮ ಸಂವಿಧಾನವು ಕೇವಲ ಒಂದು ಪುಸ್ತಕವಲ್ಲ, ಅದು 140 ಕೋಟಿ ಭಾರತೀಯರ ಬದುಕಿನ ಆಶೋತ್ತರಗಳ ದಾರಿದೀಪ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮಗೆ ನೀಡಿದ ಈ ಮಹಾನ್ ಗ್ರಂಥವು ಪ್ರತಿಯೊಬ್ಬ ಭಾರತೀಯನಿಗೂ ಮತದಾನದ ಹಕ್ಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಘನತೆಯಿಂದ ಬದುಕುವ ಹಕ್ಕನ್ನು ನೀಡಿದೆ. ಇಂದು ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ತಲೆ ಎತ್ತಿ ನಿಂತಿರುವುದಕ್ಕೆ ನಮ್ಮ ಸಂವಿಧಾನವೇ ಮೂಲ ಕಾರಣ. ಇಂದು 2026ರಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಶಕ್ತಿಯುತವಾಗಿ ಬೆಳೆಯುತ್ತಿದೆ. ಆದರೆ ಈ ಬೆಳವಣಿಗೆಗೆ ಸುಸ್ಥಿರವಾಗಿರಬೇಕಾದರೆ ನಮ್ಮ ಪಾತ್ರವೂ ಇದೆ. ಡಿಜಿಟಲ್ ಕ್ರಾಂತಿ. ತಂತ್ರಜ್ಞಾನವನ್ನು ಸಮಾಜದ ಏಳಿಗೆಗಾಗಿ ಬಳಸೋಣ. ಸಮಾನತೆ, ಲಿಂಗ, ಜಾತಿ ಮತ್ತು ಧರ್ಮಭೇದವನ್ನು ಮೀರಿ ಪರಸ್ಪರ ಗೌರವಿಸೋಣ. ಯುವಶಕ್ತಿ. ಭಾರತವು ವಿಶ್ವದ ಅತಿ ಹೆಚ್ಚು ಯುವ ಜನರನ್ನು ಹೊಂದಿರುವ ದೇಶ. ನಮ್ಮ ಯುವಜನತೆ ಕೇವಲ ಕೆಲಸವನ್ನು ಹುಡುಕುವವರಾಗದೆ ಕೆಲಸವನ್ನು ನೀಡುವ ಉದ್ಯಮಿಗಳಾಗಬೇಕು. ಈ ವೇದಿಕೆಯ ಮೇಲೆ ನಿಂತು ನಾವು ಸುಖವಾಗಿ ಮಾತನಾಡುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ಗಡಿಯಲ್ಲಿ ಮೈ ನಡುಗಿಸುವ ಚಳಿಯಲ್ಲೂ ನಮಗಾಗಿ ಕಾಯುತ್ತಿರುವ ನಮ್ಮ ಸೈನಿಕರು. ಈ ದಿನದಂದು ನಮ್ಮ ದೇಶದ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ ಅಮರ ಯೋಧರನ್ನು ಮತ್ತು ಕ್ರಾಂತಿಕಾರಿಗಳನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ. ಬನ್ನಿ, ಇಂದಿನ ಈ ಶುಭ ದಿನದಂದು ಪ್ರತಿಜ್ಞೆ ಮಾಡೋಣ. ನಾನು ನನ್ನ ದೇಶದ ಕಾನೂನನ್ನು ಗೌರವಿಸುತ್ತೇನೆ, ಪ್ರಾಮಾಣಿಕವಾಗಿರುತ್ತೇನೆ ಮತ್ತು ಭಾರತದ ಅಭಿವೃದ್ಧಿಗೆ ನನ್ನ ಕೈಯಲ್ಲಾದ ಕಾಣಿಕೆಯನ್ನು ನೀಡುತ್ತೇನೆ. ಭಾರತವು ಕೇವಲ ಭೂಪಟದ ಮೇಲಿರೋ ದೇಶವಲ್ಲ, ಅದು ನಮ್ಮ ಹೃದಯದಲ್ಲಿರೋ ಭಾವನೆ. ನಮ್ಮ ನಾಡು ಸಮೃದ್ಧವಾಗಲಿ, ನಮ್ಮ ಜನ ಸುಖವಾಗಿರಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ.